ಹಾಯ್ ಎವ್ರಿಬಡಿ, ನನ್ನ ಹೆಸರು ಯಶಸ್ವಿನಿ. ನಾನು ಬೆಳಗಾದಿಂದ ಚಿತ್ರದುರ್ಗಕ್ಕೆ ಸ್ಪೋಕನ್ ಇಂಗ್ಲೀಷ್ ಕಲಿಯೋಕ್ಕೆ ನೀಲಾನ ಸ್ಪೋಕನ್ ಇಂಗ್ಲೀಷ್ಗೆ ಬರ್ತಾ ಇದ್ದೀನಿ. ನಾನು ಓದಿರೋದು ಕನ್ನಡ ಮೀಡಿಯಮ್. ನಾನು ಬಂದು 2 ವಾರ ಆಯಿತು. ಸರ್ ನನಗೆ ಸಣ್ಣ ಸ್ಟೋರಿ ಕೊಟ್ಟಿದ್ದಾರೆ. ನಾನು ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತೀನಿ. ಸಣ್ಣ ಪುಟ್ಟ ತಪ್ಪುಗಳಾಗ್ತಿರುತ್ತೆ, ಇಂಪ್ರೂವ್ ಮಾಡ್ಕೊತೀನಿ. ನೋಡ್ತೀರಾ ಅಲ್ವಾ, ಕೇಳ್ತೀರಾ ಅಲ್ವಾ? ಲೆಟ್ಸ್ ಗೋ. ರಾಮು ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಬಂದ, ಸ್ಪೋಕನ್ ಇಂಗ್ಲೀಷ್ಗೆ ಬಂದ. 10 ಮಿನಿಟ್ಸ್ ಚೇರ್ ಮೇಲೆ ಕೂತ್ಕೊಂಡ. ಆಮೇಲೆ ಫೋರ್ಟ್ ಹೋಟೆಲ್ಗೆ ಹೋದ. 2 ದೋಸೆ ತಿಂದ, 50 ರೂಪಾಯಿ ಬಿಲ್ ಕೊಟ್ಟ. ನಂತರ ಹೋದ, ಮೆತ್ತನೆಯ ಬೆಡ್ ಮೇಲೆ ಮಲ್ಕೊಂಡ. 4 ಗಂಟೆಗೆ ಎದ್ದು ಚಂದ್ರವಳಿಗೆ ಹೋದ. ಅಲ್ಲಿ ವಾಣಿ ಸ್ಟೋರ್ನ ನೋಡ್ದ. ಅಲ್ಲಿ ಒಂದು ಚಾಕು ತಗೊಂಡ. ಅಲ್ಲಿ ಸರ್ನ ನೋಡ್ದ. ಚಾಕುಯಿಂದ ಸರ್ನ ಸಾಯಿಸ್ದ. ಎದ್ರುಕೊಂಡು ಮತ್ತೆ ಫೋರ್ಟ್ ಹೋಟೆಲ್ಗೆ ಹೋದ. 2 ದೋಸೆ ತಿಂದ, ಅಲ್ಲಿ 50 ರೂಪಾಯಿ ಬಿಲ್ ಕೊಟ್ಟ. ನಂತರ ಹೋದ, 10 ಗಂಟೆಗೆ ಮಲ್ಕೊಂಡ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಬೆಂಗಳೂರಿಗೆ ಹೋದ. ರಾಮು ಕೇಮ್ ಫ್ರಮ್ ಬೆಂಗಳೂರು ಟು ಚಿತ್ರದುರ್ಗ. He directly came to spoken English. He sat and chair 10 minutes and he went to Fort Hotel, ate 2 dosas, paid 50 rupees and he slept soft bed and woke up at 4 o'clock and he went to Chandravali, saw Vani store. He purchased one knife. Saw the spoken English sir. He killed from sir in noise and fear too. He went for Fort Hotel and ate 2 dosas, paid 50 rupees and he went to slept night 10 o'clock. He morning woke up at 6 o'clock and he went to Bangalore. Bye.